ನಮಸ್ಕಾರ, ನಾನು ನಿಮ್ಮ ರಂಗಣ್ಣ ರಘು. ಮಹಾನ್ 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 ಈ ಚಿತ್ರದ ನಿರ್ಮಾಪಕರು ನಮ್ಮ ಪ್ರಕಾಶ್ ಎಸ್ ಬುದ್ದೂರ್ ಅವರು, ಆಕಾಶ ಪಿಕ್ಚರ್ಸು. ನಾನು ಚಿತ್ರರಂಗಕ್ಕೆ ಅವ್ರು ಬರ್ತಾ ಇದ್ದಾರೆ. ಫಸ್ಟ್ ನಾನು ಪ್ರಾರಂಭಕ್ಕೆ ಮೊದಲಿಗೆ ಅವರಿಗೆ ಸ್ವಾಗತ ಕೊಡ್ತೀನಿ ಸರ್. ನಿಮಗೆ ಚಿತ್ರರಂಗಕ್ಕೆ ಬರ್ತಿರೋದು ಭಾಳ ಖುಷಿ ಆಗ್ತಿದೆ. ಬನ್ನಿ, ಹೊಸ ಹೊಸ ನಿರ್ಮಾಪಕರು ಬರಬೇಕು, ಹೊಸ ಕಲಾವಿದರು ಬರಬೇಕು, ಹೊಸ ತಂತ್ರಜ್ಞರು ಬರಬೇಕು. ಎಲ್ಲ ಹೌದು, ಹಳಬರು ಇದ್ದಷ್ಟು ಹೊಸಬರು ಜಾಸ್ತಿನೇ ಬರಬೇಕು. ಸಿನಿಮಾ ರಂಗಕ್ಕೆ ನಿಮಗೆ ಸ್ವಾಗತ. ಬನ್ನಿ, ಈ ಸಿನಿಮಾದಿಂದ ನಿಮ್ಗೆ ಒಳ್ಳೆ ಲಾಭ ಬರಲಿ, 100 ಸಿನಿಮಾಗಳು ಮಾಡಿ ಅಂತ ಹಾರೈಸ್ತಾ, ಈ ಸಿನಿಮಾದ ನಿರ್ದೇಶಕರು ಪಿ ಸಿ ಶೇಖರ್ ಅವರು. ಈಗ ಪಿ ಸಿ ಶೇಖರ್ ಮತ್ತು ಸಾಕಷ್ಟು ನಾನು ಅವ್ರ ಜೊತೆ ಕೆಲಸ ಮಾಡಿ ಸಾಕಷ್ಟು ನೆನಪುಗಳು ನಿಮಗಿದ್ದಾವೆ. ಮಿಸ್ಟರ್ ರೋಮಿ ಆಗ್ಬೋದು, ಸ್ಟೈಲ್ ಕಿಂಗು, ಮತ್ತು ಈಗ ನಾನು ಮತ್ತು ಸಾಧು ಕೋಕಿಲ ಮಾಡಿ ಚಡ್ಡಿ ದೋಸ್ತು, ಈ ಥರದ್ದು ಸಾಕಷ್ಟು ನೆನಪುಗಳು ಕೊಟ್ಟಿದ್ದಾರೆ. ಅದಲ್ಲದೆ ಈಗ ತುಂಬ ಎಲ್ಲರಿಗೂ ಇಷ್ಟ ಆಗ್ತಿರೋದು ನಮ್ಮ ಚಡ್ಡಿ ದೋಸ್ತು ಸಾಕು ನಾಗರಭಾವಿ, ಅದು ನಮ್ಮ ಸೇಮ್ ಡೈರೆಕ್ಟ್ರು. ನನಗೆ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ಒಂದು ರೀತಿ ತುಂಬಾ ಖುಷಿ ಆಗುತ್ತೆ. ಯಾಕಂದರೆ ಅವ್ರು ಮಾಡ್ಕೊಂಬಂದಿರೋ ಪಿಕ್ಚರ್ಗಳೆಲ್ಲ ಒಂದೊಂದಕ್ಕೂ ಒಂದು ಬೇರೆ ಥರ ಸಿನಿಮಾಗಳು. ರೋಮಿ ಆಗ್ಬೋದು, ಆಮೇಲೆ ಸ್ಟೈಲ್ ಕಿಂಗ್ ಆಗ್ಬೋದು, ಚಡ್ಡಿ ದೋಸ್ತ್ ಆಗ್ಬೋದು, ಲವ್ ಬರ್ಡ್ಸ್ ಆಗ್ಬೋದು, ಸಾಕಷ್ಟು ನಾನು ಅವ್ರ ಜೊತೆ ಕೆಲಸ ಮಾಡಿದೆ. ಅದಕ್ಕೂ ಅವರೊಂದು ಅದಕ್ಕೊಂದು ವಿನ್ಯಾಸ ಮಾಡ್ಕೋತಾರೆ, ಅದಕ್ಕೊಂದು ಎಲ್ಲ ಥರದಲ್ಲೂ ಡಿಸೈನ್ ಮಾಡ್ಕೋತಾರೆ. ನನಗೆ ಪಿ ಸಿ ಶೇಖರು ಮತ್ತು ನಮ್ಮೆಲ್ಲರ ಕಾಂಬಿನೇಷನ್ನು ತುಂಬ ಒಳ್ಳೆ ನೆನಪುಗಳನ್ನು ಕೊಟ್ಟಿದ್ದೀವಿ. ಈಗ ಈ ಮಹಾನ್ ಚಿತ್ರಕ್ಕೆ ಮತ್ತೊಂದು ಹೊಸ ಸಬ್ಜೆಕ್ಟ್ ತೊಗೊಂಡಿದ್ದಾರೆ. ವಿಜಯ ರಾಘವೇಂದ್ರ ಅವರು ಇದರಲ್ಲಿ ಮುಖ್ಯವಾಗಿ ನಾಯಕ ನಟರಾಗಿ ಮಾಡ್ತಿದ್ದಾರೆ. ತುಂಬ ಜನ ಕಲಾವಿದರು ಇದ್ದಾರೆ. ರಾಧಿಕಾ ಅವರು ಇದ್ದಾರೆ, ಆಮೇಲಿಂದ ಮಿತ್ರ, ಶರತ್ ಲೋಹಿತಾಶ್ ಅವರು, ನಮ್ಮ ಯಾರಪ್ಪ ನಮ್ಮ ರಮೇಶ್ ಇಂದಿರಾ ಅವರು, ಹೀಗೆ ಸಾಕಷ್ಟು ಒಂದು ದೊಡ್ಡ ನಟರ ದಂಡೆ ಇದೆ. ಇದ್ರ ನನಗೆ ತುಂಬ ಇಷ್ಟವಾದ ಪಾತ್ರ ಯಾಕೆ ಅಂತಂದರೆ, ನಾನು ಮೊದಲಿಗೆ ನಾನು ಅಗ್ರಿಕಲ್ಚರು, ಆಮೇಲೆ ಕಲ್ಚರು ಅಂತಲೇ ಹೇಳ್ತಿರ್ತೀನಿ. ಹಾಗಾಗಿ ರೈತರ ಬಗ್ಗೆ ನಾವು ಏನೇ ಅದು ಯಾರೇ ಮಾಡಿದ್ರು ಏನೇ ಮಾಡಿದ್ರು ಒಂದು ಖುಷಿ ಆಗುತ್ತೆ ನನಗೆ ರೈತರ ಬಗ್ಗೆ. ಇದು ನಂದು ಆ ಥರದ ಒಬ್ಬ ರೈತನ ಪಾತ್ರ. ಒಂದು ಅವ್ರ ಸಂಕಲ್ಪ ಚೆನ್ನಾಗಿದೆ. ಪಿ ಸಿ ಶೇಖರ್ ರೈತರು ಚೆನ್ನಾಗಿರ್ಬೇಕು, ಚೆನ್ನಾಗಿ ಬದುಕಬೇಕು, ನಿರಂತರವಾಗಿ ಚೆನ್ನಾಗಿ ಬಾಳ್ಬೇಕು ಅನ್ನೋದೇ ಅವರ ಉದ್ದೇಶ. ಈಗಿನ ಸ್ಥಿತಿ ಆಗ್ಬೋದು, ಮತ್ತು ಯಾವುದನ್ನ ಅವ್ರು ಹೆಂಗೆ ದಿಕ್ಕು ತಪ್ಪಿಸ್ತಾರೆ ರೈತರನ್ನ, ಮತ್ತು ಹೆಂಗೆ ಅವ್ರು ಈಸಿಯಾಗಿ ಹೆಂಗೆ ತಪ್ಪಿಸ್ಕೋತಾರೆ, ದಿಕ್ಕು ತಪ್ತಾರೆ, ಆಮೇಲೆ ಹೆಂಗೆ ಮತ್ತೆ ದಾರಿಗೆ ಬರ್ತಾರೆ, ಎಷ್ಟೊಂದು ಆಮಿಷಗಳು ಹೊಡ್ತಾರೆ, ಎಷ್ಟೊಂದು ಆಸೆಗಳನ್ನು ತೋರಿಸ್ತಾರೆ ಪಾಪ. ಆಮೇಲೆ ಕೊನೆಗೆ ಯಾವುದನ್ನು ನಂಬ್ಕೊಂಡು ಬದುಕಬೇಕು ಅನ್ನೋದೇ ಒಂದು ಕನ್ಫ್ಯೂಷನ್ ಆಗುತ್ತೆ. ಇಷ್ಟು 1000 ವರ್ಷಗಳಿಂದ ರೈತರ ಕೆಲಸ ಮಾಡ್ಕೊಂಡು ಬಂದ್ರೂ ಮತ್ತೆ ಕೆಲವ್ರಿಗೆ ಎಷ್ಟೋ ಜನಕ್ಕೆ ಅದ್ರ ಪರ್ಸೆಂಟೇಜ್ ತೊಗೊಂಡ್ರೆ ತುಂಬ ಜಾಸ್ತಿ ಜನಕ್ಕೆ ಆಯ್ತಪ್ಪ ನಾವು ರೈತರಾಗಿ ಇರಬೇಕು ಅಂತ. ಯಾಕೆಂದರೆ ಈ ಹೊಟ್ಟೆ ತುಂಬಿಸೋ ಕೆಲಸ ಇದೆಯಲ್ಲ, ಅಂದರೆ ನಾವು ಅನ್ನ ಬೆಳೆದು ಜನರು ಊಟ ಮಾಡ್ಕೊಂಡು ಅದ್ರ ನೆಮ್ಮದಿ ಇದೆಯಲ್ಲ, ಅದು ಒಂಥರ ಕೆಲಸ. ನಾವು ಅನ್ನ ಬೆಳೆದೆ, ನಾವೇನು ಬೆಳೆದೆ ಕೂತ್ಕೊಂಡ್ಬಿಟ್ರೆ ಪ್ಲಾಸ್ಟಿಕ್ ಅನ್ನ ತಿಂತೀರಾ, ಅದಾಗಲ್ವಲ್ಲ. ಹಾಗಾಗಿ ಆ ಥರದನ್ನು ನಂಬ್ಕೊಂಡವರು ತುಂಬ ಜನ ಇದ್ದಾರೆ. ಅಂದ್ರೂ ನಿಮಗೆ ಗೊತ್ತು, ಎಲ್ಲದಕ್ಕೂ ಈ ದೇಶದ ಎಲ್ಲ ಇದಕ್ಕೂ ಹೊಸದಾಗಿ ಬಂದಿರೋವಂಥದ್ದು ತಂಪು ಪಾನೀಯ ಆಗ್ಬೋದು, ಬೀಡಿ ಆಗ್ಬೋದು, ಸಿಗರೇಟ್ ಆಗ್ಬೋದು, ಮತ್ತೇನೋ ಆಗ್ಬೋದು, ಕುಡಿಯೋದು, ಆಮೇಲೆ ಇನ್ನೂ ಏನೋ ಇದಾವಲ್ಲ ಅಂಥವು ಬಾಯಿಗೆ ಹಾಕೊಂಡು ಜಿಗಿಯೋದಂಥವು, ಎಲ್ಲದಕ್ಕೂ ಕ್ಲಾರಿಟಿ ಇದೆ ಕಣ್ರಿ. ಆದರೆ ಹೊಟ್ಟೆ ಹಸಿವು ಅನ್ನೋದು ಯಾವಾಗ ಮನುಷ್ಯ ಹುಟ್ಟಿದಾಗಿಂದ ಇದೆ, ದಿನ ಬೇಕು ರೈತ ಬೆಳೆಯೋದಕ್ಕೆ. ಅದ್ಯಾವುದಕ್ಕೂ ಕ್ಯಾರೆಕ್ಟ್ ಇಲ್ಲ. ಇವತ್ತು ಯಾವ ಬೆಳೆಗಳಿಗೂ ಬೆಲೆ ಇಲ್ಲ. ಟೊಮೊಟೊ ಆಗ್ಬೋದು, ಅದು ಮೆಣಸಿನ್ಕಾಯಿ ಆಗ್ಬೋದು, ಎಳ್ನೀರು ಆಗ್ಬೋದು, ಆಮೇಲೆ ಮಾವಿನ ಹಣ್ಣು ಆಗ್ಬೋದು, ಯಾವಾಗ ಏರ್ತದೆ, ಯಾವಾಗ ಬೀಳ್ತದೆ, ಯಾವಾಗ ಚರಂಡಿಗೆ ಸುರಿತಾರೆ, ಆ ಥರದ್ದೊಂದು ಸಬ್ಜೆಕ್ಟ್ ತೊಗೊಂಡು ಶೇಖರ್ ವಿಜಯ ರಾಘವೇಂದ್ರ ಅವರು ಇದರಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ. ನಾನು ವಿಜಯ ರಾಘವೇಂದ್ರ ಅವರು ನಿಜವಾಗ್ಲೂ ನಮ್ಮ ಒಂದು ಕನ್ನಡ ಚಿತ್ರರಂಗಕ್ಕೆ ನಿಜವಾಗ್ಲೂ ಇಲ್ಲಿವರೆಗೂ ಅವರು ಬಾಲ್ನಟ್ನಾಗೆ ಅವರು ರಾಷ್ಟ್ರ ಪ್ರಶಸ್ತಿಯನ್ನು ತೊಗೊಂಡಂಥ ನಟ. ಯಾಕೆ ಅವ್ರ ಬಗ್ಗೆ ನನಗೆ ಬಹಳ ಮೆಚ್ಚುಗೆ ಮತ್ತು ತುಂಬ ಇಷ್ಟವಾದ ನಟ ಅಂತಂದರೆ, ಒಂದು ಈ ನಾಡಿನ ನಾವು ನೋಡಿದಂಥ ಕಥೆಗಳಲ್ಲಿರುವಂಥ ಪಾತ್ರಗಳನ್ನು ಸಾಕಷ್ಟು ಮಾಡಿದ್ದಾರೆ ಅವರು ಚಿನ್ನಾರಿ ಮುತ್ತ ಆಗ್ಬೋದು. ಹಿಂದಿನ ಯಾವುದೊಂದು ವಂಶಧಾರಕ ಅಂತ ಒಂದು ಸಿನಿಮಾ ಮಾಡಿದ್ದೆ, ನಮ್ಮ ಚಿಕ್ಕಣ್ಣವ್ರು ಮಾಡಿದ್ದು, ಅದರಲ್ಲಿ ಅವ್ರ ಜೊತೆ ಮಾಡಿದ್ದೆ. ಇನ್ನು ಹಲವಾರು ಮಿಂಚಿನ ಓಟ ಅಂತ ಇಬ್ಬರೂ ಮುರಳಿಯವರು ಮತ್ತು ಅವರಿಬ್ಬರು ಒಟ್ಟಿಗೆ ಆಶ್ರಮದಲ್ಲಿ ಮಾಡಿದ್ದೀವಿ. ಇನ್ನು ನಮ್ಮ ನಾಡಿಗೆ ಮತ್ತು ಇಲ್ಲಿನ ಬದುಕಿಗೆ ಹತ್ತಿರವಾದಂಥ ಪಾತ್ರಗಳು ಸಿಕ್ಕಾಪಟ್ಟೆ ಮಾಡ್ಕೊಂಡ್ಬಂದಿದ್ದಾರೆ. ಅಲ್ಲಿ ಇಷ್ಟ ಆಗಿದೆ. ಇದರಲ್ಲೂ ನಿಜವಾಗ್ಲೂ ನೀವೆಲ್ಲರೂ ತುಂಬ ಇಷ್ಟಪಡುವಂಥ ಒಂದು ಪಾತ್ರ ಮಾಡಿದ್ದಾರೆ. ಅದೇ ಮಹಾನ್ ಮಹಾನ್ ಮಹಾನ್. ನೀವೆಲ್ಲ ನೋಡ್ತೀರಾ, ನಮಗೆ ಎಂಟ್ರಿ ತಗೋತಾ ಇದ್ದೀವಿ. ಇನ್ನು ಎಲ್ಲೆಲ್ಲಿಗೆ ಬರುತ್ತೆ, ಏನೇನಾಗುತ್ತೆ, ನಿಜವಾಗ್ಲೂ ನಿಮ್ಮ ನಿರೀಕ್ಷೆಗಳು ಹುಸಿಯಾಗಲ್ಲ.
ನಿಮ್ಮ ಸಪೋರ್ಟ್ ಸದಾ ಇರಲಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಒಂದೇ ಮಾತಾಡ.